ಬಿಹಾರ ವಿಧಾನಸಭಾ ಚುನಾವಣೆ ರಿಸಲ್ಟ್ ಏನಾಗುತ್ತೋ, ಯಾಕಂದರೆ ಬಿಹಾರ ರಿಸಲ್ಟ್ ಪ್ರಧಾನಿ ಮೋದಿಯವರ ಕುರ್ಚಿಯನ್ನು ಕೂಡ ಭದ್ರಪಡಿಸುವಂತಹ ಒಂದು ರಿಸಲ್ಟ್ ಆಗಿರಬೇಕು. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಸಮಸ್ಯೆ ಆಗತ್ತೆ. ಯಾಕಂದರೆ ಎನ್ ಡಿ ಎನಲ್ಲಿ ಈ ಬಾರಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಬಹುಪಾಲು ಮಾಧ್ಯಮಗಳು ಹೇಳ್ತಿದ್ದಾವೆ. ಮತ್ತು ಬೆಳವಣಿಗೆಗಳು, ವಿದ್ಯಮಾನಗಳು ಕೂಡ ಅದನ್ನೇ ಸೂಕ್ಷ್ಮವಾಗಿ ಹೇಳ್ತಿರುವಂಥದ್ದು. ಯಾಕಂದರೆ ಎನ್ ಡಿ ಎ ಅಂಗಪಕ್ಷಗಳು ಕೆಲವು ಸೀಟುಗಳನ್ನು ತನಗೆ ಬಿಟ್ಟು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ವು. ನಮ್ಮ ನಿರೀಕ್ಷೆಯಂತೆ ಸ್ಥಾನಗಳು ನಮಗೇ ಸಿಕ್ಕಿಲ್ಲ ಎಂಬ ಅಸಮಾಧಾನ ರಾಷ್ಟ್ರೀಯ ಲೋಕ್ ಮೋರ್ಚಾ ವರಿಷ್ಠ ಉಪೇಂದ್ರ ಕುಶ್ವಾ ಅವರದ್ದು. ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವಂತಹ 4 ಕ್ಷೇತ್ರಗಳಲ್ಲಿಯೂ ಸಹ JDU ತನ್ನ ಹುರಿಯಾಳುಗಳನ್ನು ಘೋಷಿಸಿರುವಂಥದ್ದು ಎನ್ ಡಿ ಎನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿರುವಂಥದ್ದು. ವಿಶೇಷ ಅಂದರೆ ಇದೇ ಚಿರಾಗ್ ಪಾಸ್ವಾನ್ ಅವರು ಸೀಟು ಹಂಚಿಕೆಯ ಮುಂಚೆ ನನಗೆ 45 ಸೀಟುಗಳು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಒಂದು ವಿಚಾರ, ಕುಶ್ವಾ ಅವರ ಮತ್ತೊಂದು ವಿಚಾರ, ಮತ್ತು ಮಾಂಜಿ ಅವರು ಕೂಡ ನನಗೆ ಇಂತಿಷ್ಟೇ ಸ್ಥಾನಗಳು ಬೇಕು, ಕ್ಷೇತ್ರಗಳು ಬೇಕು ಅಂತ ಕೇಳಿದರು. ಇವೆಲ್ಲವೂ ಕೂಡ ಒಂದು ಕಟುವಾದ ಸತ್ಯವನ್ನು ಹೇಳ್ತಿರುವಂಥದ್ದು. ನಿತೀಶ್ ಕುಮಾರ್ ಅವರಿಗೆ ಮೊದಲಿದ್ದಂತಹ ವರ್ಚಸ್ಸು, ತಾಕತ್ತು ಕಮ್ಮಿಯಾಗಿದೆ. ಸೀಟು ಪಡೆಯುವಂತಹ ಅಥವಾ ಅತ್ಯುನ್ನತ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳುವಂತಹ ಗಿಲೀಟುತನ ಏನಿತ್ತು ಅದು ಈಗ ಇಲ್ಲ. ಯಾಕಂದರೆ RJD ನೇತೃತ್ವದ ಮಹಾಗಠಬಂಧನ್ನಲ್ಲಿ ಕೂಡ ಅಂಗಪಕ್ಷಗಳ ಮಧ್ಯೆ ಹೊಂದಾಣಿಕೆಯ ಸಮಸ್ಯೆ ಇದೆಯಾ? ಅದು ಅಷ್ಟರ ಮಟ್ಟಿಗೆ ಕಾಣಿಸ್ತಿಲ್ಲ ಎನ್ ಡಿ ಎ ರೀತಿಯಲ್ಲಿ. ಯಾಕಂದರೆ ಒಂದು ತುಂಬ ಸರಳವಾದ ಸೂತ್ರಗಳನ್ನು ಇಟ್ಕೊಳ್ಳುವ ಮೂಲಕ ಯಾಕಂದರೆ 101 ನೀವು ತಗೊಳ್ಳಿ, ಉಳಿದದ್ದನ್ನು ಮತ್ತೊಬ್ಬರು ತಗೊಳ್ಳಿ ಅನ್ನುವಂತಹ ಸ್ಥಿತಿಯಲ್ಲಿ ಇಲ್ಲ. ಆದರೆ ಅಲ್ಲಿ JDU ಈ ಸಲ ಗೆಲ್ಲುವಂತಹ ಸ್ಥಾನಗಳೇ ತುಂಬ ಕಮ್ಮಿ ಅನ್ನೋದನ್ನು ಖುದ್ದು ಪ್ರಶಾಂತ್ ಕಿಶೋರ್ ಅವರು, ಯಾರು ಪ್ರಶಾಂತ್ ಕಿಶೋರ್, ಆಮ್ ಆದ್ಮಿ ಪಕ್ಷವನ್ನು ಗೆಲ್ಲಿಸಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು. ಈ ಕಡೆ ಜಗನ್ಮೋಹನ್ ರೆಡ್ಡಿ, ಆ ಕಡೆ ಮಮತಾ ಬ್ಯಾನರ್ಜಿ, ಎಷ್ಟು ಕಡೆ ಬೇಕು ನಿಮಗೆ ಒಬ್ಬ ಚುನಾವಣಾ ಚಾಣಕ್ಯ ಆಗಿ ಪ್ರಶಾಂತ್ ಕಿಶೋರ್ ತಮ್ಮ ತಾಕತ್ತನ್ನು ಪ್ರದರ್ಶಿಸಿದರು. ಈ ಸಲ ಅವರು ಕೂಡ ಜನ್ಸೂರಜ್ ಪಕ್ಷವನ್ನು ಕಟ್ಟಿಕೊಂಡು ಅವರೊಂದು ಭವಿಷ್ಯವಾಣಿಯನ್ನು ನುಡಿದಿರೋದು, ನಿತೀಶ್ ಕುಮಾರ್ ಈ ಸಲ ಮುಖ್ಯಮಂತ್ರಿ ಆಗೋದೇ ಇಲ್ಲ, 25 ಸ್ಥಾನ ಏನಾದರೂ ಗೆದ್ದರೆ, ಒಂದು ಕ್ಷೇತ್ರ ಹೆಚ್ಚಿಗೆ ಗೆದ್ದರೆ ನಾನು ರಾಜಕಾರಣ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಯಾಕಂದರೆ 2020ರಲ್ಲಿ ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಈಗಲೂ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಕ್ಷೇತ್ರಗಳನ್ನು ಕೇಳ್ತಿದೆ, ಅದಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನು ಕೇಳ್ತಿಲ್ಲ. ಇದಕ್ಕೆ RJD ಕೂಡ ಸರಿ ಅಂತ ಒಪ್ಪಿರುವಂಥದ್ದು. ಯಾಕಂದರೆ ಅದು 58 ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡೋದಕ್ಕೆ ಸಿದ್ಧವಾಗಿದೆ, ಇನ್ನೂ ಹೆಚ್ಚಿನ ಸ್ಥಾನಗಳನ್ನೇ ಕೊಡ್ತಿರುವಂಥದ್ದು. ಹಾಗೆ ನೋಡಿದ್ರೆ RJDಗೆ ಹೆಚ್ಚಿನ ಸ್ಥಾನಗಳು ಸಿಗುತ್ತೆ ಕಾಂಗ್ರೆಸ್ಗಿಂತ ಮುಖ್ಯವಾಗಿ. ಇನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಪ್ರಶಾಂತ್ ಕಿಶೋರ್ ಅವರ ಜನ್ಸೂರಜ್ ಪಕ್ಷ 116 ಕ್ಷೇತ್ರಗಳಲ್ಲಿ ತನ್ನ ಹುರಿಯಾಳುಗಳನ್ನು ಹಾಕಿರುವಂಥದ್ದು. ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನು ನೀಡಿದ್ದೇ ಒಂದು ಜನ್ಸೂರಜ್ನ ಬಹುಮುಖ್ಯ ಒಂದು ಮಾನದಂಡ ಆಗಿತ್ತು. ಯಾಕಂದರೆ ಅಲ್ಲಿ EBC ಆ್ಯಂಡ್ OBC ಅನ್ನೋ 2 ಬಹುಮುಖ್ಯ ಹಿಂದುಳಿದ ಸಮಾಜಗಳು ಬರ್ತವೆ, ಒಂದು ವರ್ಗಗಳು ಬರ್ತವೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ನಿತೀಶ್ ಕುಮಾರ್ ಅವರ ಕುರ್ಮಿ ಮತ್ತು ಲಾಲೂ ಪ್ರಸಾದ್ ಯಾದವ್ ಅವರ ಯಾದವ್ ಸಮಾಜ, ಒಂದು ಕುರ್ಮಿ EBCಲಿ ಬಂದರೆ ಯಾದವರು OBCಗೆ ಬರ್ತಾರೆ. ಅತಿ ಹಿಂದುಳಿದ ವರ್ಗಗಳ ಸಮುದಾಯದವರಿಗೆ ನಾವೇ ಹೆಚ್ಚು ಸೀಟು ನೀಡಿದ್ದೇವೆ ಅನ್ನುವಂತಹ ಹೊಸದೊಂದು ಸಂದೇಶವನ್ನು ಕೂಡ ಪ್ರಶಾಂತ್ ಕಿಶೋರ್ ಅವರು ಕೊಡ್ತಿರುವಂತಹ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರು ತಾವು ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ ಅನ್ನುವಂತಹ ಬಹುದೊಡ್ಡ ಸಂದೇಶ ಕೊಡೋ ಮೂಲಕ ಕಾರ್ಯತಂತ್ರಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷ ಅಂದರೆ ಮಂಡಲ್ ಚಳುವಳಿಯ ನಂತರ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣದ್ದೇ ಮೇಲುಗೈ ಇದ್ದಿದ್ದು ಕೂಡ ಆ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗದವರು ಅಂದರೆ EBC 36% ಜನ ಇದ್ದಾರೆ. ಇನ್ನು OBC, ಯಾಕಂದರೆ EBCಯಲ್ಲಿ 112 ಜಾತಿಗಳು ಬರ್ತವೆ. ಇನ್ನು OBC ಹಿಂದುಳಿದ ವರ್ಗಗಳು ಸುಮಾರು 26% ಜನ ಇದ್ದಾರೆ ಬಿಹಾರದಲ್ಲಿ. ಪರಿಶಿಷ್ಟ ಜಾತಿ 19.65% ಇದೆ. ಪರಿಶಿಷ್ಟ ಪಂಗಡ 1.68. ಇದನ್ನು ಬಿಟ್ಟರೆ ಮೇಲ್ವರ್ಗದವರು 15% ಜನ ಇದ್ದಾರೆ. ಇನ್ನು ಮುಸ್ಲಿಮರು 18% ಜನ ಇದ್ದಾರೆ. ಇತ್ತೀಚಿನ ದಶಕಗಳಲ್ಲಿ ಬಿಹಾರ ರಾಜಕಾರಣ ಅಂದರೆ ಇಬ್ಬರ ಸುತ್ತಲೇನೆ
ಅದು ಗಿರಿಕಿ ಹೊಡೆಯುತ್ತೆ. ಒಂದು, ನಿತೀಶ್ ಕುಮಾರ್ ಅವರು, ರಾಷ್ಟ್ರೀಯ ಜನತಾದಳದ ಲಾಲು ಪ್ರಸಾದ್ ಯಾದವ್ ಅವರು, ಈ ಇಬ್ಬರ ಮಧ್ಯೆನೇ. ಯಾಕಂದರೆ ನಿತೀಶ್ ಕುಮಾರ್ ಅವರು ಹೇಳಿ ಕೇಳಿ ಕುರ್ಮಿ ಸಮುದಾಯಕ್ಕೆ ಸೇರಿದವರು. ಇವರು EBCಲಿ ಬರ್ತಾರೆ, ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್. ಅವರು ತಮ್ಮದೇ ಕುರ್ಮಿ ಸಮುದಾಯದ ಪಸ್ಪಂದ ಮುಸ್ಲಿಮರ ಬೆಂಬಲದ ಲೆಕ್ಕಾಚಾರದ ಮೇಲೆಯೇ ಹೆಜ್ಜೆ ಇಡುತ್ತಿದ್ದಾರೆ. ಇದು ಬಹುಮುಖ್ಯ ವಿಚಾರ. ಪಸ್ಮಂದ ಮುಸ್ಲಿಮರು. ಇನ್ನು ಮೇಲ್ವರ್ಗದ ಭೂಮಿಹಾರ್ ಕಾಯಸ್ಥ ರಾಜಪೂತ್ರು ನಿತೀಶ್ ಅವರ ರಾಜಕೀಯ ಹೇಳಿಕೆಯನ್ನು ಬೆಂಬಲಿಸ್ತಾ ಬಂದಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಬಿಜೆಪಿ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಮೂಲಕ ನಿತೀಶ್ ಕುಮಾರ್ ಅವರ ಬಹುದೊಡ್ಡ ಬಲವಾಗಿದ್ದಂತಹ ರಾಜಪೂತ್ರ ಮತ್ತು ಭೂಮಿಹಾರರ ಬೆಂಬಲ ಕ್ಷೀಣವಾಗ್ತಿದೆ. ಅದು ಬಿಜೆಪಿ ಪಾಲಾಗ್ತಿದೆ. ಆ ಕಾರಣಕ್ಕೋಸ್ಕರನೇ ಪ್ರತಿ ಸಲ 2020ರಲ್ಲಿ ಆದರೆ ಹಿಂದಿನ ಚುನಾವಣೆಗಿಂತ JDU ಕಡಿಮೆ ಸ್ಥಾನ ತಗೊಳ್ತು, ಬಿಜೆಪಿ ಪ್ಲಸ್ ಆಗ್ತಾ ಬರ್ತಿದೆ. ಇದ್ರ ಜೊತೆಯಲ್ಲಿ ನಿತೀಶ್ ಕುಮಾರ್ ಅವರ ಗೆಲುವಿನಲ್ಲಿ ಮಹಿಳಾ ಮತದಾರರ ಪಾತ್ರ ದೊಡ್ಡದಿತ್ತು. ಲಾಲು ಪ್ರಸಾದ್ ಯಾದವ್ ಅವರದ್ದು ಯಾದವ ಮುಸ್ಲಿಂ ಸಮುದಾಯಗಳ ಸಮೀಕರಣದ ಲೆಕ್ಕಾಚಾರ ಆದರೆ, ನಿತೀಶ್ ಕುಮಾರ್ ಅವರದ್ದು ಮಹಿಳೆಯರು ಮತ್ತು EBC ಭೂಮಿಹಾರ್ ರಾಜಪೂತ್ರ ಒಂದು ಸಮೀಕರಣವನ್ನು ಇಟ್ಕೊಳ್ತಾ ಇದ್ರು. ನಿತೀಶ್ ಕುಮಾರ್ ಅವರ 20 ವರ್ಷಗಳ ರಾಜಕಾರಣ ಏನಿದೆ, 9 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಂದ್ಸಲ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿಲ್ಲ. ವಿಧಾನ ಪರಿಷತ್ನಿಂದ ಆಯ್ಕೆ ಆಗುವ ಮೂಲಕ ಅವರು ಒಂದು ಗೇಮ್ ಪ್ಲಾನನ್ನು ಮಾಡ್ತಾ ಬಂದಿರು ಈಸಿಯಾಗಿ. ಅವರು ಮೈತ್ರಿಕೂಟವನ್ನು ಆಗಾಗ್ಗೆ ಬದಲಿಸೋದು ಕೂಡ ಈ 20 ವರ್ಷಗಳು ಬಿಹಾರದ ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಕಾರಣ ಆಗಿತ್ತು. ಒಂದ್ಸಲ ಮಹಾಗಠಬಂಧನ್ ಅಂತಾರೆ, ಒಂದ್ಸಲ NDA ಅಂತಾರೆ, ಮತ್ತೊಂದ್ಸಲ ಇಂಡಿಯಾ ಅಂತಾರೆ, ಮತ್ತೊಂದ್ಸಲ BJP ಅಂತಾರೆ. ಅದಕ್ಕೆ ಅವರನ್ನು ಪಲ್ಟೂರಾಮ್ ಅಂತ ಕೂಡ ಹೀಯಾಳಿಸ್ತಾರೆ ಅಲ್ಲಿನ ರಾಜಕಾರಣಿಗಳು, ವಿಪಕ್ಷಗಳು. ನಿತೀಶ್ ಕುಮಾರ್ ಅವರು ಇವತ್ತು ದಣಿದಿದ್ದಾರೆ, ತುಂಬ ದಣಿದಿದ್ದಾರೆ. ಯಾಕಂದರೆ ಮೋಜೋ ಇಂಟರ್ವ್ಯೂನಲ್ಲಿ ಬರ್ಕಾದತ್ ಅವ್ರ ಜೊತೆಯಲ್ಲಿ ಇದೇ ಪ್ರಶಾಂತ್ ಕಿಶೋರ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ. ನಿತೀಶ್ ಕುಮಾರ್ ಅವರು ಇವತ್ತು ಅವರ ಆರೋಗ್ಯ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ, ಅವರು ನಿಂತ್ಕೊಂಡು 20 ನಿಮಿಷಗಳ ಕಾಲ ಸರಿಯಾಗಿ ಭಾಷಣ ಮಾಡಲಿಕ್ಕೂ ಆಗೋದಿಲ್ಲ. ಅವರ ಮಾನಸಿಕ ಆರೋಗ್ಯ ಕ್ಷೀಣವಾಗಿದೆ, ಕುಗ್ಗಿದೆ ಅನ್ನೋದನ್ನು ಹೇಳ್ತಿರುವಂಥದ್ದು. ನಿತೀಶ್ ಬಿಹಾರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅನ್ನುವಂಥದ್ದು ನಿಜ, ಅದನ್ನು ಒಪ್ಪಲೇಬೇಕು. ಆದರೆ ಬಿಮಾರು ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರ ಇರುವಂಥದ್ದೇನಿದೆ ಅದು ಬದಲಾಗಬೇಕಿದೆ, ಮತ್ತಷ್ಟು ಅಭಿವೃದ್ಧಿ ಆಗಬೇಕಿದೆ. ದೇಶದಲ್ಲಿ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರವೂ ಕೂಡ ಒಂದು ಬಹುಮುಖ್ಯ ಸ್ಥಾನಗಳಲ್ಲಿ ಅದು ಕೂಡ ಬಂದಿಲ್ಲತ್ತೆ. ಇಡೀ ದೇಶದಲ್ಲಿ 25 ವರ್ಷ ವಯಸ್ಸಿನ ಕೆಳಗಿರುವಂತಹ ಹೆಚ್ಚಿನ ಸಂಖ್ಯೆಯ ಜನ ಎಲ್ಲಾದರೂ ಇದ್ದರೆ ಅದು ಬಿಹಾರದಲ್ಲಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅವರು ಪಾನಿಪುರಿ ಮತ್ತೊಂದು ಮಗದೊಂದು ಅಂತ ದಕ್ಷಿಣದ ರಾಜ್ಯಗಳಿಗೆ ವಲಸೆ ಬರ್ತಿದ್ದಾರೆ. ಯುವ ಸಮುದಾಯ ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಬಿಹಾರದಲ್ಲಿ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಕೌಶಲ ವಿಕಾಸ ಯೋಜನೆಯಲ್ಲಿ ಬಿಹಾರ ಪಡೆದಿರುವಂತಹ ಅನುದಾನ ತುಂಬ ಕಮ್ಮಿ. ಕೇಂದ್ರ ಸರ್ಕಾರ ಜುಲೈ 2024ರಲ್ಲಿ ಸಂಸತ್ನಲ್ಲಿ ನೀಡಿರುವಂತಹ ಉತ್ತರದಲ್ಲೇ ಈ ಮಾಹಿತಿ ಕೂಡ ಇದ್ದಿರುವಂಥದ್ದು. ಬಿಹಾರಕ್ಕೆ ಹಂಚಿಕೆ ಆಗಿರುವಂತಹ ಹಣ 128.66 ಕೋಟಿ ರೂಪಾಯಿ ಆದರೆ ಇದರಲ್ಲಿ ಬಳಕೆಯಾಗಿದ್ದು ಬಿಡುಗಡೆಯಾಗಿದ್ದು 36.82 ಕೋಟಿ ಮಾತ್ರ. ಕೇವಲ 5.96 ಕೋಟಿ ರೂಪಾಯಿಗಳ ಬಳಕೆಯನ್ನಷ್ಟೇ ಇದು ಮಾಡಿಕೊಳ್ಳುತ್ತೆ. ಕೊನೆಗೆ ಅನುದಾನ ರಿಲೀಸ್ ಆಗಿತ್ತು. ಅಲ್ಲಿಗೆ 7.59 ಲಕ್ಷ ಜನರು ತರಬೇತಿ ಪಡೆದಿದ್ದಾರೆ. ಇವರಲ್ಲಿ 1.27 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿರುವಂಥದ್ದು. ಇದು ಬಿಹಾರದ ಪರಿಸ್ಥಿತಿ. ದೇಶದ ಜನಸಂಖ್ಯೆಯ ಸುಮಾರು 10% ಜನ ಬಿಹಾರದಲ್ಲೇ ಇದ್ದರೂ ದೇಶದ ಅರ್ಥವ್ಯವಸ್ಥೆಗೆ ಬಿಹಾರದ ಕೊಡುಗೆ ತುಂಬ ಕಮ್ಮಿ. ಬಿಹಾರದ ತಲಾದಾಯ ಕೂಡ ಅತ್ಯಂತ ಕಮ್ಮಿ. ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿಯಲ್ಲಿ ದೇಶದಲ್ಲಿ ಬಿಹಾರಕ್ಕೆ 28ನೇ ಸ್ಥಾನ. 5 ವರ್ಷಗಳಲ್ಲಿ ಈ ರಾಜ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಂಡಿದ್ದು ಕೇವಲ 255 ಕೋಟಿ ರೂಪಾಯಿ ಮಾತ್ರ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಬಿಹಾರ ಹೇಗಿದೆ ಅಂತ. ಇನ್ನು ಉದ್ಯೋಗ ಸೃಷ್ಟಿಯ ಮಾತು ಇಲ್ಲಿ ಕೇಳೋಕೆ ಹೋಗಬಾರ್ದು. ಇಂತಹ ಬಿಹಾರದಲ್ಲಿ ಈಗ ಚುನಾವಣಾ ಭರವಸೆಗಳ ಮಹಾಪೂರ. ಜೊತೆಲಿ CM ನಿತೀಶ್ ಕುಮಾರ್ ಅವರು ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಉದ್ಯೋಗ ಸೃಷ್ಟಿಸುವಂತಹ ಆಶ್ವಾಸನೆಯನ್ನು ನೀಡಿರುವಂಥದ್ದು. ನಿರುದ್ಯೋಗಿ ಪದವೀಧರರಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 1,000 ಭತ್ಯೆ ಕರ್ನಾಟಕದ ರೀತಿಯಲ್ಲಿ. ಆದರೂ 1,000 ರೂಪಾಯಿಗೆ ಅವರು ಖುಷಿ ಪಡ್ತಾರೆ. ರಾಜ್ಯದ 1.6 ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು 125 ಯೂನಿಟ್ ವಿದ್ಯುತ್ ಉಚಿತವಾಗಿ ವಿತರಿಸುವುದು ಅನ್ನೋದನ್ನು ಕೂಡ RJD ನೇತೃತ್ವದ ಮಹಾಗಠಬಂಧನ್ ಹೇಳಿರುವಂಥದ್ದು. ಇಬ್ಬರೂ ಕೂಡ ಹೇಳಿದ್ದಾರೆ ಇದನ್ನು.
ಇನ್ನು ತೇಜಸ್ವಿ ಯಾದವ್ ಅವರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಭತ್ಯೆ, 200 ಯೂನಿಟ್ ವಿದ್ಯುತ್, ಉಚಿತ ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಕೊಡ್ತೀವಿ ಅನ್ನುವಂತಹ ವಚನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆಯಿಂದಲೂ ಕೂಡ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ, ಇದಕ್ಕಾಗಿ ಶಾಸನ ರೂಪಿಸ್ತೀವಿ ಅನ್ನುವಂತಹ ಬಹುದೊಡ್ಡ ಆಶ್ವಾಸನೆಯನ್ನು RJD ಮಹಾಗಠಬಂಧನ್ ಕೊಟ್ಟಿರುವಂಥದ್ದು. ಪ್ರಮಾಣ ವಚನ ಸ್ವೀಕರಿಸಿದ 20 ದಿನಗಳಲ್ಲೇ ಶಾಸನವನ್ನು ರೂಪಿಸ್ತೀವಿ, 20 ತಿಂಗಳಲ್ಲಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅನ್ನೋ ದೊಡ್ಡ ಮಾತನ್ನು, ಭರವಸೆಯನ್ನು ತೇಜಸ್ವಿ ಯಾದವ್ ಕೊಟ್ಟಿರುವಂಥದ್ದು. ಇದು ಸಾಧ್ಯನಾ? ಕನಸಿನ ಈ ಮಾರಾಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ಯಾಕಂದರೆ ಬಿಹಾರ ಅಸೆಂಬ್ಲಿಯಲ್ಲಿ ಈಗ NDA 131 ಸೀಟುಗಳಲ್ಲಿ, ಯಾಕಂದರೆ 131 ಸೀಟ್ ಇರುವಂಥದ್ದು NDA ಟೋಟಲ್, BJP, JDU, ಚಿರಾಗ್ ಪಾಸ್ವಾನ್ ಪಕ್ಷ ಮತ್ತು ಮಾಂಜಿ ಅವರ ಪಕ್ಷ. ಆದರೆ RJD 111 ಸ್ಥಾನಗಳನ್ನು ಹೊಂದಿತ್ತು ಕಳೆದ ಇದುವರೆಗೂ ಕೂಡ. ಪಕ್ಷೇತರರು ಒಬ್ಬರಿದ್ದರು. ಬಿಹಾರದಲ್ಲಿ 2020ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ RJD 75 ಸ್ಥಾನಗಳನ್ನು ಪಡ್ಕೊಂಡು ಬಹುದೊಡ್ಡ ಏಕೈಕ ಪಕ್ಷವಾಗಿ ಹೊರಹೊಮ್ಮಿತ್ತು. 1 ಸ್ಥಾನ ಕಮ್ಮಿ ಇತ್ತು BJPಗೆ. ಎರಡನೇ ಪಕ್ಷವಾಗಿ BJP 74 ಸ್ಥಾನಗಳನ್ನು, JDU 43 ಸ್ಥಾನಗಳನ್ನು, ಇನ್ನು ಕಾಂಗ್ರೆಸ್ 19 ಸ್ಥಾನಗಳನ್ನು ಪಡ್ಕೊಂಡಿತ್ತು. RJD 23.1%, BJP 19.5%, JDU 15.4%, ಕಾಂಗ್ರೆಸ್ 9.5% ಮತಗಳನ್ನು ಪಡ್ಕೊಂಡಿತ್ತು. ಆದರೆ ಈಗ 2025ರ ವಿಧಾನಸಭಾ ಚುನಾವಣೆಯಲ್ಲಿ NDA ಅಂದುಕೊಂಡಷ್ಟು ಸುಲಭವಾಗಿ ಯಾವ ಚಿತ್ರಣವೂ ಇಲ್ಲ, ಯಾವ ಗೆಲುವಿನ ಸರಳ ಸೂತ್ರಗಳೂ ಸಿಕ್ಕಿಲ್ಲ. ಯಾಕಂದರೆ NDA ಕೂಟ ಒಡೆದ ಮನೆಯಾಗಿದೆ ಮೇಲ್ನೋಟಕ್ಕೆ. ಮಹಾಗಠಬಂಧನ್ ಗೆದ್ದೇ ಬಿಡುತ್ತಾನೋ? ಅದು ಕೂಡ ಸರಳ ಬಹುಮತದ ಸನಿಹಕ್ಕೆ ಬರೋಕೆ ಸ್ವಲ್ಪ ಕಷ್ಟ ಬೀಳುತ್ತೆ. ಇದೇ ಪ್ರಶಾಂತ್ ಕಿಶೋರ್ ಅವರೇ ಹೇಳಿರೋ ಪ್ರಕಾರ ಏನು, ಈಗ 131 ಸ್ಥಾನಗಳನ್ನು ಪಡೆದಿರುವಂತಹ NDA ಕೂಟ 110 ಅಥವಾ 15ರ ಗಡಿಗೆ ಬಂದು ಮುಟ್ಟುತ್ತೆ. ಈ ಕಡೆ ಮಹಾಗಠಬಂಧನ್ 105 ಅಥವಾ 108 ಸ್ಥಾನ, 110 ಸ್ಥಾನಗಳಿಗೆ ಬಂದು ನಿಲ್ಲುತ್ತೆ. ಇಬ್ಬರಿಗೂ ಕೂಡ 5-6 ಸ್ಥಾನಗಳ ವ್ಯತ್ಯಾಸ ಆಗುತ್ತೆ. ಇದನ್ನು ಬಿಟ್ಟು 8ರಿಂದ 10 ಸ್ಥಾನಗಳು ಅಥವಾ ಅದಕ್ಕಿಂತ ಹೆಚ್ಚು 15 ಸ್ಥಾನಗಳು ಜನ್ ಸೂರಜ್ ಪಕ್ಷ ಪಡಿಬಹುದು ಅಥವಾ ಇತರರು ಪಡಿಬಹುದು, ಅವರೇ ಕಿಂಗ್ ಮೇಕರ್ ಆಗ್ತಾರೆ ಅನ್ನೋದನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳ್ತಿರುವಂಥದ್ದು. ಪ್ರಶಾಂತ್ ಕಿಶೋರ್ ಅಂದರೆ ಖಾಲಿ ಪೋಲಿ ಭವಿಷ್ಯ ಚುನಾವಣಾ ಚಾಣಕ್ಯ ಅಲ್ಲ. ನೀವು ಸಿಂಪಲ್ ಒಬ್ಬ ಗುಜರಾತ್ನ ಮುಖ್ಯಮಂತ್ರಿಯನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು ಒಬ್ಬ ಪ್ರಶಾಂತ್ ಕಿಶೋರ್ ಅಂದರೆ ಆತನ ರಣತಂತ್ರಗಳು ಹೇಗಿರುತ್ತೆ, ಆತನ ಭವಿಷ್ಯ ಎಷ್ಟು ನಿಖರವಾಗಿರಬಹುದು ಅನ್ನೋದು ನಿಮಗೆ ಬಿಟ್ಟಿದ್ದು. ಹಾಗಿದ್ರೆ ನಿತೀಶ್ ಕುಮಾರ್ ಅವರನ್ನು ನೆಚ್ಚಿಕೊಂಡು BJP ಬಹುದೊಡ್ಡ ತಪ್ಪು ಮಾಡಿದ್ಯಾ? NDA ಬಿಹಾರವನ್ನು ಕಳೆದುಕೊಳ್ಳುತ್ತಾ? ಕಮೆಂಟ್ ಮಾಡಿ.